ಸಿನಿಮಾ ನಗಿಸಿದ್ರೆ ಮೇಕಿಂಗ್ ಹೆಂಗಿದ್ರೂ ಇಷ್ಟ ಆಗುತ್ತೆ. ಸೋಮು ಸೌಂಡ್ ಇಂಜಿನಿಯರ್ ಪಕ್ಕ ಹಳ್ಳಿ ಮಂದಿ ಸಿನಿಮಾ. ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ. ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಊರಲ್ಲಿ ಏನೂ ಕೆಲಸ ಮಾಡದೆ ಊರಲ್ಲಿರುವ ಎಲ್ಲರ ಜೊತೆ ಜಗಳವಾಡುತ್ತಾ ರೋಡಾಗಿ ತಿರುಗಾಡ್ತಾ ಇರ್ತಾನೆ. ಜೀವನದಲ್ಲಿ ಯಾರಾದರೂ ಬದಲಾಗಬೇಕು ಅಂದರೆ ಏನಾದರೂ ಒಂದು ಇನ್ಸಿಡೆಂಟ್ ಆಗಬೇಕು. ಇದು ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಇದರಲ್ಲಿ ನನಗೆ ಏನೇನು ಇಷ್ಟ ಆಯಿತು, ಏನೇನು ಇಷ್ಟ ಆಗಿಲ್ಲ ಅನ್ನೋದು ನೋಡೋಣ ಬನ್ನಿ. ಸಿನಿಮಾ ವೈಸ್ ಕತೆ ಚೆನ್ನಾಗಿದೆ, ಫನ್, ಹಳ್ಳಿ ಮಂದಿ ಸ್ಟೈಲಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ಫಸ್ಟ್ ಹಾಫಲ್ಲಿ ಎಷ್ಟು ನಗ್ತೀವೋ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಎಮೋಷ್ನಲ್ ಆಗಿದೆ. ಹಳ್ಳಿ ಮಂದಿ ಪದ್ಧತಿ, ಬೆಳಿಗ್ಗೆ ಮಾಡುವ ಕೆಲಸಗಳು, ಜಾನಪದದ ಹಾಡುಗಳು ಎಲ್ಲವೂ ಚೆನ್ನಾಗಿ ತೋರಿಸಿದ್ದಾರೆ. ಇದರಲ್ಲಿ ಶಾಲಾ ಹುಡುಗರು ನೋಡಿದರೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಯಿತು. ಇಲ್ಲಿ ಸಖತ್ತಾಗಿ ನಗು ಬರುತ್ತೆ. MS ಜಹಾಂಗೀರ್ ಮತ್ತು ಮಲ್ಲರಾಮಣ್ಣ ಒಂದು ಕಡೆ ಬೋರ್ ಆಗದೆ ನಗಿಸುತ್ತಾ ಕರ್ಕೊಂಡೋಗಿದ್ದು ಇವರೇ. ಎಮೋಷನ್. ಇದರಲ್ಲಿ ಸೆಕೆಂಡ್ ಹಾಫ್ ಪ್ರತಿಯೊಂದು ಸೀಕ್ವೆನ್ಸು ತುಂಬ ಎಮೋಷ್ನಲ್ ಆಗಿದೆ. ನಮ್ಗೆ ಈಗ ಆಗಿದೆಯಲ್ಲ ಅನ್ನೋ ಭಾವನೆ ಮೂಡಿಸುತ್ತೆ. ಇದರಲ್ಲಿ ಅಪ್ಪ ಮಗನ ಬಾಂಡಿಂಗ್ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್. ನನಗೆ ಹೀರೋ ಸೋಮು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ರೂಢಾಗಿರೋದು. ಅವರಪ್ಪ ಯಾಕೆ ಹೊಡಿತೀಯಾ ಅಂತ ಕೇಳಿದಾಗ ಅವ್ನು ಕೊಡುವ ಆನ್ಸರ್ ಸಖತ್ತಾಗೇ ಇರುತ್ತೆ. ಟೋಟಲ್ ಆಗಿ ಸೋಮು ಕ್ಯಾರೆಕ್ಟರೈಸೇಷನ್ ಸೈಕ್ ಆಗಿದೆ. ಫಸ್ಟ್ ಹಾಫಲ್ಲಿ ಎಷ್ಟು ರೂಢಾಗಿರ್ತಾನೋ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಎಮೋಷ್ನಲ್ ಆಗಿರ್ತಾನೆ. ಹೀರೋಯಿನ್ ಸೌಮ್ಯ, ಅವರಿಗೆ ಸಿಕ್ಕ ಸ್ಪೇಸಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೇಕಿಂಗ್ ವೈಸ್ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅನಿಸುತ್ತೆ. ಸಿನಿಮಾಟಿಕ್ ಲುಕ್ ಆಗಿರ್ಬೋದು, ಕಲರ್, ಲೊಕೇಶನ್ ಇನ್ನೂ ಇಂಪ್ರೂವ್ ಆಗಬೇಕಿತ್ತು. ಮೊದಲಿಂದ ಬರುವ ಸಿನಿಮಾಗಳಲ್ಲಿ ಹೀರೋ ಅಥವಾ ಹೀರೋಯಿನ್ ಸಾಯ್ಬೇಕು ಅನ್ನೋದು ಸಿನಿಮಾ ನಿಯಮ ಇರ್ಬೋದು. ಹ್ಯಾಪಿ ಎಂಡಿಂಗ್ ಆಗೋದನ್ನ ಸ್ಯಾಡ್ ಎಂಡಿಂಗ್ ಮಾಡ್ತಾರೆ. ಅದೊಂದೇ ಬಿಟ್ಟರೆ ಎಲ್ಲವೂ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ಕೊನೆಗೊಂದು ಕೊಟೇಶನ್ ಇದೆ: ಕ್ಷಮೆ ಶಾಂತಿಯ ಮೂಲ ಶಿಲೆ, ಕ್ಷಮಿಸಿ, ಬದಲಾದವರಿಗೂ ಸಹ ಬದುಕಿದೆ, ಬದುಕಲು ಬಿಡಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.